ನಮಸ್ತೆ ಎಲ್ಲರಿಗೂ. ಸಂಡೇ ಲಾಗ್ ಇದು. ವಾರಕ್ಕೆ 3 ದಿನ ಅಷ್ಟೇ ನಾನ್ ವೆಜ್ ತಿನ್ನೋದು ನಾವು. ಹಾಗಾಗಿ ಯೂಶುವಲಿ ಸಂಡೇ ನಾನ್ ವೆಜ್ ಮಾಡ್ತೀವಿ. ಇವತ್ತು ಫಿಶ್ ಕಬಾಬ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಬ್ರೈನ್ ಶಾರ್ಪ್ ಮಾಡುತ್ತೆ. ಹೆಲ್ತಿಗೆ ತುಂಬಾನೇ ಒಳ್ಳೆಯದು. ಮತ್ತೆ ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಿಸಿ ರಾಗಿ ಮುದ್ದೆ. ಮುದ್ದೆ ಜೊತೆ ಕೋಳಿ ಸಾಂಬಾರು ತುಂಬಾನೇ ಟೇಸ್ಟು, ತುಂಬಾನೇ ಚೆನ್ನಾಗಿರುತ್ತೆ. ಪೂಜಾ ರೂಮ್ ಟಿಪ್ಸು 16 ಅಮೇಜಿಂಗ್ ಪೂಜಾ ರೂಮ್ ಟಿಪ್ಸ್ ಇರೋಂಥ ಒಂದು ಲಾಂಗ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಚೆಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನನ್ನ 3ನೇ ಕಿಚನ್ ಟಿಪ್ಸ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಫಿಶೆಲ್ಲ ಮಾಡಿದಾಗ ಎಲ್ಲ ಪಾತ್ರೆಗಳು, ಲೋಟ, ತಟ್ಟೆ ಎಲ್ಲ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಅದನ್ನು ಹೋಗಬೇಕು ಅಂದರೆ ಈ ಸೋಪ್ ಇರುತ್ತಲ್ವ, ಇದಕ್ಕೇ ಒಂದು ಅರ್ಧ ನಿಂಬೆಹಣ್ಣ ಪಾತ್ರೆ ತೊಳೆಯುವಾಗ ಅದಕ್ಕೆ ಹಿಂಡ್ಕೊಂಡು ನಿಂಬೆಹಣ್ಣು ಮತ್ತು ಸೋಪ್ನ ಮಿಕ್ಸ್ ಮಾಡ್ಕೊಂಡು ತೊಳೆಯೋದ್ರಿಂದ ಒಂಚೂರು ವಾಸನೆ ಇರಲ್ಲ. ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ಸ್ಮೆಲ್ಲು ಗಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಟ್ರೈ ಮಾಡಿ ಪ್ಲೀಸ್.